ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನ್ಸಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರು ಯೂಸ್ ಆಗುತ್ತೆ ಅನ್ನೋದಾದ್ರೆ ಇದನ್ನು ಶೇರ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಕೆಮಿಕಲ್ ಕೈನೆಟಿಕ್ಸ್ ಬಗ್ಗೆ. ಕೆಮಿಕಲ್ ಕೈನೆಟಿಕ್ಸಲ್ಲಿ ಇದು 18th ವಿಡಿಯೋ. ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಕಾನ್ಸೆಪ್ಟ್ ಬಂದು ಡಿಫ್ರೆನ್ಸ್ ಬಿಟ್ವೀನ್ ಝೀರೋ ಆ್ಯಂಡ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಸು. ಝೀರೋ ಆರ್ಡರ್ ರಿಯಾಕ್ಷನ್ಸ್ ಅಂತಂದ್ರೇನು, ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತಂದ್ರೇನು ಅಂತ ಕಂಪ್ಲೀಟಾಗಿ ಇವಾಗ ಗೊತ್ತಿರುತ್ತೆ. ಬಟ್ ಎರಡನ್ನೂ ಕಂಪ್ಯಾರಿಸನ್ ಮಾಡಿ ನೋಡೋಣ ಇಲ್ಲಿ. ಸೊ ಫಸ್ಟ್ ಏನು ತೊಗೊತೀವಿ ಅಂತಂದರೆ, ಯಾವಾಗಲೂ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಫಸ್ಟ್ ನಾವು ಡೆಫಿನೇಷನ್ ತೊಗೋಬೇಕು. ಡೆಫಿನೇಷನ್ನು ಏನು, ಝೀರೋ ಆರ್ಡರ್ ರಿಯಾಕ್ಷನ್ಸ್ ಅಂತಂದ್ರೇನು, ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತಂದರೆ ಏನು. ಝೀರೋ ಆರ್ಡರ್ ರಿಯಾಕ್ಷನ್ಸ್, ಝೀರೋ ಅಂತಂದ್ರೇ ಇಂಡಿಕೇಟ್ ಮಾಡ್ತಾ ಇದೆ ಇಂಡಿಪೆಂಡೆಂಟ್ ಅಂತ. ಯಾವುದ್ರ ಮೇಲೆ ಇಂಡಿಪೆಂಡೆಂಟ್ ಆಫ್ ದ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್. ಹಾಗಾದರೆ ಝೀರೋ ಆರ್ಡರ್ ರಿಯಾಕ್ಷನ್ಸ್ ಅಂತಂದರೆ ಏನು, ಈಸ್ ದ ರಿಯಾಕ್ಷನ್ಸ್ ಹೂಸ್ ರೇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್. ಸೊ ಯಾವ ರಿಯಾಕ್ಷನ್ಸಲ್ಲಿ ರೇಟ್ ಆಫ್ ದ ರಿಯಾಕ್ಷನ್ಸು ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರಲ್ವೋ ಅಂಥ ರಿಯಾಕ್ಷನ್ಸನ್ನು ನಾವು ಝೀರೋ ಆರ್ಡರ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಹಂಗಂದ್ರೆ ಏನು ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರಿಯಾಕ್ಷನ್ಸ್ ತೊಗೊಂಡಿದ್ದೀವಿ. ಎಕ್ಸಾಂಪಲ್ ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಅಯೋಡೈಡ್ ತೊಗೊಂಡಿದ್ದಾಗ, ಸೊ ಹೈಡ್ರೋಜನ್ ಅಯೋಡೈಡ್ದು ಕಾನ್ಸಂಟ್ರೇಷನ್ ಆಫ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಏನೇ ಮಾಡಿದ್ರು ರೇಟ್ ಆಫ್ ದ ರಿಯಾಕ್ಷನ್ಸ್ ಏನಾಗಿರುತ್ತೆ ಅಂತಂದರೆ ಕಾನ್ಸ್ಟೆಂಟ್ ಆಗಿರುತ್ತೆ ಅದರ ವ್ಯಾಲ್ಯೂ. ಸೊ ಅಂಥ ರಿಯಾಕ್ಷನ್ಸನ್ನು ಏನಂತ ಕರಿತೀವಿ ನಾವು, ಝೀರೋ ಆರ್ಡರ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಹಾಗಾದರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತಂದ್ರೆ ಏನು, ಫಸ್ಟ್ ಅಂತಂದ್ರೆ ಏನು, 1 ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತಂದ್ರೆ ಏನು ಅಂದರೆ, ಇಸ್ ದ ರಿಯಾಕ್ಷನ್ ಹೂಸ್ ರೇಟ್ ಇಸ್ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ಓನ್ಲಿ ಒನ್ ರಿಯಾಕ್ಟೆಂಟ್. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತಂದರೆ ರೇಟ್ ಆಫ್ ದ ರಿಯಾಕ್ಷನ್ಸ್ ಏನಾಗುತ್ತೆ, ಯಾವುದಾದ್ರೂ ಒಂದು ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿದ್ದರೆ ಅದನ್ನು ನಾವು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ನಾವು ಒಂದೇ ಒಂದು ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಡಿಕಂಪೋಸಿಷನ್ ಆಫ್ ಅಮೋನಿಯಂ ನೈಟ್ರೇಟ್ ತೊಗೊಂಡ್ರೆ, ಅಮೋನಿಯಂ ನೈಟ್ರೇಟನ್ನು ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ರೇಟ್ ಆಫ್ ದ ರಿಯಾಕ್ಷನ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅಮೋನಿಯಂ ನೈಟ್ರೇಟನ್ನ ಕಾನ್ಸಂಟ್ರೇಷನ್ ಡಿಕ್ರೀಸ್ ಮಾಡಿದ್ರೆ ರೇಟ್ ಆಫ್ ದ ರಿಯಾಕ್ಷನ್ಸ್ ಡಿಕ್ರೀಸ್ ಆಗ್ತಾ ಇರುತ್ತೆ. ಅಂದರೆ ಅಲ್ಲಿ ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತಂದರೆ, ರೇಟ್ ಆಫ್ ದ ರಿಯಾಕ್ಷನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಅಮೋನಿಯಂ ನೈಟ್ರೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಈ ಥರ ಇರೋಂಥ ರಿಯಾಕ್ಷನ್ಸ್ಗೆ ಏನಂತ ಕರಿತೀವಿ ನಾವು, ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಇಲ್ಲಿ ಏನು ತೊಗೋಣ ಅಂತಂದರೆ, ಡಿಫ್ರೆನ್ಷಿಯೇಟ್ ರೇಟ್ ಈಕ್ವೇಷನ್ ತೊಗೋಣ. ಸೊ ಡಿಫ್ರೆನ್ಷಿಯೇಟ್ ರೇಟ್ ಈಕ್ವೇಷನ್ನು ಇದಕ್ಕೆ ಝೀರೋ ಆರ್ಡರ್ ರಿಯಾಕ್ಷನ್ಸ್ಗೆ ಯಾವ ಥರ ಬರಿತೀವಿ ನಾವು, ರೇಟ್ ಇಟ್ ಈಸ್ ಈಕ್ವಲ್ ಟು, ಓಕೆ, ಸೊ ಕೆ ಅಂತ ಬರಿತೀವಿ. ನೆಕ್ಸ್ಟ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ರೈಸ್ ಟು ದ ಪವರ್ ಆಫ್ ಝೀರೋ ಅಂತ ಬರಿತೀವಿ. ಈ ಝೀರೋ ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತಂದರೆ, ಇಂಡಿಪೆಂಡೆಂಟ್ ಆಫ್ ದ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಅಂತ ಹೇಳ್ತಾ ಇದೆ. ಅಂತಂದರೆ ಝೀರೋ ಆರ್ಡರ್ ರಿಯಾಕ್ಷನ್ಸ್ ಅಂತ ಹೇಳ್ತಾ ಇದೆ ಅಲ್ವಾ. ಸೊ ನೆಕ್ಸ್ಟ್ ಇದನ್ನು ಈ ಥರನೂ ಬರಿಬೋದು, ರೇಟ್ ಇಟ್ ಈಸ್ ಈಕ್ವಲ್ ಟು ಕೆ ಅಂತಲೂ ಬರಿಬೋದು ನಾವು. ಕೆ ಅಂತಂದ್ರೆ ಏನು, ಇಲ್ಲಿ ರೇಟ್ ಕಾನ್ಸ್ಟೆಂಟ್ ಅಂತ. ಸೊ ಅದೇ ಥರ ನಾವು ಇಂಟಿಗೆ ಡಿಫ್ರೆನ್ಷಿಯೇಟ್ ರೇಟ್ ಈಕ್ವೇಷನ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಸಿಗೆ ತೊಗೊಂಡ್ರೆ ಅದನ್ನು ಯಾವ ಥರ ಬರಿತೀವಿ ಅಂತಂದರೆ ನೋಡಿ, ರೇಟ್ ಇಟ್ ಈಸ್ ಈಕ್ವಲ್ ಟು ಕೆ, ಓಕೆ, ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ರೈಸ್ ಟು ದ ಪವರ್ 1 ಅಂತ ಬರಿತೀವಿ. ಈ 1 ಏನು ಇಂಡಿಕೇಟ್ ಮಾಡ್ತಾ ಇದೆ, ಈ ಪವರ್ 1 ಏನು ಇಂಡಿಕೇಟ್ ಮಾಡ್ತಾ ಇದೆ, ಫಸ್ಟ್ ಆರ್ಡರ್ ರಿಯಾಕ್ಷನ್ಸನ್ನು ಇಂಡಿಕೇಟ್ ಮಾಡ್ತಾ ಇದೆ. ಅದೇ ಥರ ಇವಾಗ ನಾವು ಥರ್ಡ್ ಪಾಯಿಂಟು ನಾನು ಯೂನಿಟನ್ನು ತೊಗೊಂಡ್ರೆ, ಝೀರೋ ಆರ್ಡರ್ ರಿಯಾಕ್ಷನ್ಸ್ಗೆ ಯೂನಿಟ್ ಯಾವ ಥರ ಬರಿತೀವಿ ನಾವು ಅಂತಂದರೆ ನೋಡಿ, ಮೋಲ್ ಪರ್ dm³, ಓಕೆ, ಪರ್ ಸೆಕೆಂಡ್ ಅಂತ ಬರಿತೀವಿ, ಅಥವಾ ಮೋಲ್ ಪರ್ ಲೀಟರ್, ಓಕೆ, ಪರ್ ಸೆಕೆಂಡ್ ಅಂತ ಬರಿತೀವಿ. ಸೊ ಇಲ್ಲಿ ಟೈಮ್ ಏನಾಗುತ್ತೆ, ಪರ್ ಸೆಕೆಂಡ್ ಅಂತ ಇದೆಯಲ್ಲ, ಅದು ಪರ್ ಮಿನಿಟ್ ಆದರೂ ಆಗಿರ್ಬೋದು ಅಥವಾ ಪರ್ ಅವರ್ಸ್ ಆದರೂ ಆಗಿರ್ಬೋದು, ಯಾವ್ದು ಕೊಟ್ಟಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದೇ ಥರ ನಾನು ಫಸ್ಟ್ ಆರ್ಡರ್ ತೊಗೊಂಡ್ರೆ ಅದಕ್ಕೆ ಯೂನಿಟ್ ಯಾವ ಥರ ಬರಿತೀವಿ ಅಂತಂದರೆ ನೋಡಿ, ನಾವಿಲ್ಲಿ ಸೊ ಯೂನಿಟು ಪರ್ ಸೆಕೆಂಡ್ ಅಂತ ಬರಿತೀವಿ, ಅಥವಾ ಪರ್ ಮಿನಿಟ್ ಅಂತ ಬರಿತೀವಿ, ಸೊ ಅಥವಾ ಪರ್ ಅವರ್ಸ್ ಅಂತ ಬರಿತೀವಿ. ಅಂತಂದರೆ ಜನರಲ್ ಆಗಿ ಇದ್ರದ್ದು ಯೂನಿಟ್ ಏನಾಗಿರುತ್ತೆ, ಪರ್ ಟೈಮ್ ಇರುತ್ತೆ. ಸೊ ಟೈಮು ಪರ್ ಸೆಕೆಂಡ್ ಆದರೂ ಆಗಿರ್ಬೋದು, ಮಿನಿಟ್ ಆದರೂ ಆಗಿರ್ಬೋದು, ಅವರ್ಸ್ ಆದರೂ ಆಗಿರ್ಬೋದು. ಇದು ಎರಡಕ್ಕೂ ಇರೋಂಥ ಯೂನಿಟ್ ಅದು ಡಿಫ್ರೆನ್ಷಿಯೇಟ್. ಸೊ ನೆಕ್ಸ್ಟ್ ಫೋರ್ತ್ ಒನ್ ಹೋಗೋಣ. ಸೊ ಈ ಫೋರ್ತ್ ಒನ್ನಲ್ಲಿ ಏನು ಅಂತಂದರೆ, ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ತೊಗೊಳ್ಳೋಣ ನಾವಿಲ್ಲಿ. ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನು ಝೀರೋ ಆರ್ಡರ್ ರಿಯಾಕ್ಷನ್ಸ್ಗೆ ಯಾವ ಥರ ಬರಿತೀವಿ ಅಂತಂದರೆ ನೋಡಿ, ನಾವು the concentration of the reactant at any time t that is equal to the concentration of the reactant at time t 0 ಅಥವಾ initial concentration of the reactant ಅಂತ ಕರಿತೀವಿ ನಾವು, ಮೈನಸ್ KT ಅಂತ ಬರಿತೀವಿ. ಅಥವಾ ನಾನೇನಾದ್ರೂ ಬರೀ ರೇಟ್ ಕಾನ್ಸ್ಟೆಂಟ್ ಟರ್ಮ್ಸನ್ನು ತೊಗೋಬೇಕು ಅನ್ನೋದಾದರೆ ಅವಾಗ ಯಾವ ಥರ ಬರಿತೀವಿ, ಕೆ ಇಟ್ ಈಸ್ ಈಕ್ವಲ್ ಟು, ಓಕೆ, ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಮೈನಸ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಟ್ ಎನಿ ಟೈಮ್ ಟಿ ಬೈ ಟಿ ಅಂತ ತೊಗೊತೀವಿ. ಓಕೆ, ಸೊ ಇದು ಏನು ಅಂತಂದರೆ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ದ ಝೀರೋ ಆರ್ಡರ್ ರಿಯಾಕ್ಷನ್ಸ್ಗೆ. ಅದೇ ನಾನು ಇವಾಗ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ತೊಗೊಂಡ್ರೆ ಅವಾಗ ಯಾವ ಥರ ಬರಿತೀವಿ ಅಂತಂದರೆ ನೋಡಿ, ಸೇಮ್ ಇದೇ ಥರ ಬರಿತೀನಿ. ಅಲ್ಲಿಗೆ ನ್ಯಾಚುರಲ್ ಲಾಗರಿಥಮ್ಸ್ ಒಂದು ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಅಂತಂದರೆ ನ್ಯಾಚುರಲ್ ಲಾಗರಿಥಮ್ಸ್ ಅಂತಂದರೆ LN, ನೆಕ್ಸ್ಟ್ ದ ಮೋಲರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಟ್ ಎನಿ ಟೈಮ್ ಟಿ ದಟ್ ಈಸ್ ಈಕ್ವಲ್ ಟು, ಮತ್ತೇನು ಬರಿತೀವಿ, LN, ಓಕೆ, ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಮೈನಸ್ KT ಅಂತ ಬರಿತೀನಿ ನಾನು. ಓಕೆ, ಸೊ ದಿಸ್ ಈಸ್. ಸೊ ನೆಕ್ಸ್ಟ್ ಇವಾಗ ಇದನ್ನೇ ನಾನು ರೇಟ್ ಕಾನ್ಸ್ಟೆಂಟಲ್ಲಿ
ಓಕೆ ಲಾಗರಿಥಮ್ಸ್ ಬೇಸ್ 10 ಫಾರ್ಮಲ್ಲಿ ಬರೀಬೇಕು ಅಂತಂದರೆ ಯಾವ ಥರ ಬರಿತೀನಿ ಅಂತಂದರೆ ನೋಡಿ, ಕೆ ಇಟ್ ಈಸ್ ಈಕ್ವಲ್ ಟು ಓಕೆ 2.303 ಬೈ ಟಿ ಲಾಗ್ initial concentration of the reactant by the concentration of the reactant at any time t. ಸೊ ಈ ಥರ ಬರಿಬೋದು. ಸೊ ಇದನ್ನೇ ನಾನು ಈ ಟರ್ಮ್ಸನ್ನು ಬೇರೆ ಥರನೂ ಬರಿಬೋದು. ಯಾವ ಥರ ಅಂತಂದರೆ ನೋಡಿ, ಕೆ ಅದೇ ಥರ ಇರುತ್ತೆ 2.303 ಬೈ ಟಿ, ಅದರಲ್ಲೂ ಸಹ ಏನೂ ಚೇಂಜಸ್ ಇಲ್ಲ, ಲಾಗು ಹಾಗೆ ಬರಿತೀನಿ. ಇನಿಷಿಯಲ್ ಕಾನ್ಸಂಟ್ರೇಷನ್ ನಾನು ಎ ಅಂತ ತೊಗೊತೀನಿ. ಹಾಗೆ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಆ್ಯಂಡ್ ಎನಿ ಟೈಮ್ ಅಟ್ ಎನಿ ಟೈಮನ್ನು ಯಾವ ಥರ ತೊಗೋಬೋದು, ಎ ಮೈನಸ್ ಎಕ್ಸ್ ಅಂತಲೂ ತೊಗೋಬೋದು. ಈ ಥರನೂ ಸಹ ಬರಿಬೋದು. ನೋಡಿ, ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ತುಂಬ ಡಿಫ್ರೆಂಟ್ ಫಾರ್ಮ್ಸಲ್ಲೂ ಸಹ ಬರಿತಾ ಹೋಗ್ತೀವಿ ನಾವು. ಸೊ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇವಾಗ ಅವರು ಯಾವುದೋ ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ. ಆ ನ್ಯೂಮೆರಿಕಲ್ ಪ್ರಾಬ್ಲಮಲ್ಲಿ ಆಪ್ಟಿಕಲ್ ರೊಟೇಷನ್ ಬಗ್ಗೆ ಏನಾದರೂ ಕೊಟ್ಟಿದ್ದಾಗ ಇದೇ ಈಕ್ವೇಷನ್ಸನ್ನು ಯಾವ ಥರ ಬರಿತೀವಿ ಅಂತಂದರೆ ನಾವು ನೋಡಿ, ಕೆ ಇಟ್ ಈಸ್ ಈಕ್ವಲ್ ಟು ಓಕೆ 2.303 ಹಾಗೆ ಬರ್ಕೊತೀವಿ, ಬೈ ಟೀನೂ ಹಾಗೆ ಬರಿತೀವಿ, ಓಕೆ ಲಾಗು ಹಾಗೆ ಬರ್ತೀವಿ. ಇನಿಷಿಯಲ್ ಕಾನ್ಸಂಟ್ರೇಷನ್ನ ಯಾವ ಥರ ಬರಿತೀವಿ ಅಂತಂದರೆ ನಾವು ಆಪ್ಟಿಕಲ್ ರೊಟೇಷನ್ ಕೊಟ್ಟಾಗ R0 ಮೈನಸ್ ಆರ್ ಇನ್ಫಿನಿಟಿ ಓಕೆ ಬೈ ಆರ್ ಟಿ ಮೈನಸ್ ಆರ್ ಇನ್ಫಿನಿಟಿ ಅಂತ ತೊಗೊಂಡು. ಫಾರ್ ಎಕ್ಸಾಂಪಲ್ಲು ಇನ್ವರ್ಷನ್ ಆಫ್ ಕೇನ್ ಶುಗರ್ ಇರ್ಬೋದು ಅಥವಾ ಹೈಡ್ರೋಲಿಸಿಸ್ ಆಫ್ ಸುಕ್ರೋಸ್ ತೊಗೊಂಡ್ರೆ ನಾವು ಈ ಈಕ್ವೇಷನ್ನ ಯೂಸ್ ಮಾಡ್ತೀವಿ. ಅಲ್ಲಿ ಆಪ್ಟಿಕಲ್ ರೊಟೇಷನ್ ಕೊಟ್ಟಿರ್ತಾರೆ. ಇವಾಗ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ತೊಗೊಂಡ್ರೆ ಅಂತಂದರೆ ಟೈಟ್ರೇಷನ್ ಮಾಡ್ತಾ ಇದ್ದಾಗ ನಾವು ಟೈಟ್ರೇಷನಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಹೈಡ್ರೋಜನ್ ಪೆರಾಕ್ಸೈಡ್ ತೊಗೊಂಡಿದ್ದೀವಿ ಅಂದ್ಕೊಳ್ಳಿ, ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್. ಸೊ ಅವಾಗ ಈಕ್ವೇಷನ್ ಯಾವ ಥರ ಬರುತ್ತೆ ಅಂತಂದರೆ ನೋಡಿ, ಕೆ ಸೇಮ್ ಇರುತ್ತೆ ಓಕೆ 2.303 ಓಕೆ ಸೇಮ್ ಇರುತ್ತೆ, ಟೀನೂ ಸೇಮ್ ಇರುತ್ತೆ, ಲಾಗು ಹಾಗೆ ಬರಿತೀವಿ. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, V0 ಬೈ ವಿ ಟಿ ಅಂತ ತೊಗೋಬೇಕು. ಓಕೆ ದಿಸ್ ಈಸ್ ಆ್ಯಕ್ಚುಲಿ ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್. ಸೊ ಇಲ್ಲೇನು ಮಾಡ್ತಾ ಇದ್ದೀವಿ, ಟೈಟ್ರೇಷನ್ ಯೂಸ್ ಮಾಡಿ ನಾವು ವಾಲ್ಯೂಮ್ನ ಫೈಂಡ್ ಔಟ್ ಮಾಡ್ತಾ ಇರ್ತೀವಿ, KMnO4 ಯೂಸ್ ಮಾಡ್ತಾ ಇರ್ತೀವಿ ನಾವಿಲ್ಲಿ. ಸೊ ನೆಕ್ಸ್ಟ್ ಅದೇ ಥರ ನೆಕ್ಸ್ಟು ತೊಗೋಣ, ಡಿಕಂಪೋಸಿಷನ್ ಆಫ್ ಅಮೋನಿಯಂ ನೈಟ್ರೇಟ್ ತೊಗೋಣ. ಸೊ ಡಿಕಂಪೋಸಿಷನ್ ಆಫ್ ಅಮೋನಿಯಂ ನೈಟ್ರೇಟ್ ಬಂದರೆ ಅವಾಗ ಯಾವ ಥರ ಬರಿತೀವಿ ಅಂತಂದರೆ ನೋಡಿ, ಸೊ 2.303 ಹಾಗೆ ಬರ್ಕೊತೀವಿ, ಅದರಲ್ಲೆಲ್ಲ ಏನೂ ಚೇಂಜಸ್ ಇರಲ್ಲ. ಓಕೆ ಬೈ ಟೀನೂ ಹಾಗೆ ಬರಿತೀವಿ, ಲಾಗ್ ಬೇಸ್ 10 ಸಹ ಹಾಗೆ ಬರ್ಕೊತೀವಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ ನೋಡಿ, ವಿ ಇನ್ಫಿನಿಟಿ ಓಕೆ ಬೈ ವಿ ಇನ್ಫಿನಿಟಿ ಮೈನಸ್ ವಿ ಟಿ ತೊಗೋಬೇಕು. ಓಕೆ ಸೊ ಇಲ್ಲೇನು ಅಂತಂದರೆ ಅವರು ಪ್ರಾಡಕ್ಟ್ದು ವಾಲ್ಯೂಮ್ ಕೊಟ್ಟಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಅಮೋನಿಯಂ ನೈಟ್ರೇಟು ಡಿಕಂಪೋಸ್ ಆದಾಗ ಏನು ಬರುತ್ತೆ, ನೈಟ್ರೋಜನ್ ಬರುತ್ತೆ, ವಾಟರ್ ಬರುತ್ತೆ. ಸೊ ಅವರು ನೈಟ್ರೋಜನ್ದು ವಾಲ್ಯೂಮ್ ಕೊಟ್ಟಿದ್ದಾಗ ನಾವು ಈ ಥರ ಈಕ್ವೇಷನ್ನ ಯೂಸ್ ಮಾಡ್ತೀವಿ. ಸೊ ಇದೇ ಥರ ಏನಾದರೂ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ತೊಗೊಳ್ಳೋಣ ನಾವು, ಯಾವುದು ಅಂತಂದರೆ ಆಸಿಡ್ ಹೈಡ್ರೋಲಿಸಿಸ್ ಆಫ್ ಮೀಥೈಲ್ ಅಸಿಟೇಟ್ ತೊಗೋಣ. ಸೊ ಆಸಿಡ್ ಹೈಡ್ರೋಲಿಸಿಸ್ ಆಫ್ ಮೀಥೈಲ್ ಅಸಿಟೇಟ್ ತೊಗೊಂಡಾಗ ದಿಸ್ ಇಸ್ ಆ್ಯಕ್ಚುಲಿ ಶೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಬಟ್ ಇಟ್ ಫಾಲೋಸ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಲ್ವಾ. ಸೊ ಇದಕ್ಕೆ ಈಕ್ವೇಷನ್ಸ್ ಯಾವ ಥರ ಬರಿತೀವಿ ಅಂತಂದರೆ ನಾವು, ಕೆ ಇಟ್ ಈಸ್ ಈಕ್ವಲ್ ಟು ಓಕೆ 2.303 ಬೈ ಟೀನೂ ಸಹ ಹಾಗೆ ಬರ್ಕೊತೀವಿ, ಲಾಗ್ ಸಹ ಹಾಗೆ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ವಿ ಇನ್ಫಿನಿಟಿ ಮೈನಸ್ V0 ಬೈ ವಿ ಇನ್ಫಿನಿಟಿ ಮೈನಸ್ ವಿ ಟಿ ಅಂತ ತೊಗೊತೀವಿ. ಸೊ ಈ ಥರ ಏನು ಮಾಡ್ತೀವಿ ಅಂತಂದರೆ ಅವ್ರು ಏನು ಕೊಟ್ಟಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾ ಇರುತ್ತೆ ಈಕ್ವೇಷನ್ಸ್. ಸೊ ಇದೆಲ್ಲ ವಾಲ್ಯೂಮೆಟ್ರಿಕ್ಗೆ 3 ಡಿಫ್ರೆಂಟ್ ಈಕ್ವೇಷನ್ ಯೂಸ್ ಮಾಡ್ತೀವಿ. ಆಪ್ಟಿಕಲ್ ರೊಟೇಷನ್ ಕೊಟ್ಟರು ಸಹ ನಾವು ಏನು ಮಾಡ್ತೀವಿ ಅಂತಂದರೆ ಅದಕ್ಕೂ ಡಿಫ್ರೆಂಟ್ ಈಕ್ವೇಷನ್ನ ಯೂಸ್ ಮಾಡ್ತೀವಿ. ಓಕೆ ಸೊ ದಿಸ್ ಈಸ್ ಅಬೌಟ್ ದಟ್. ಸೊ ನೆಕ್ಸ್ಟ್ ಹೋಗೋಣ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆನ್ ದ ಬೇಸಿಸ್ ಆಫ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್. ಸೊ ಇಲ್ಲಿ ನಿಮಗೆ ಗೊತ್ತಿದೆ ಏನು ತೊಗೋಬೇಕು, ಎಕ್ಸ್ ಆಕ್ಸಿಸು ಮತ್ತು ವೈ ಆಕ್ಸಿಸ್ ತೊಗೊತೀವಿ ನಾವಿಲ್ಲಿ ಅಲ್ವಾ. ಸೊ ದಿಸ್ ಈಸ್ ಆ್ಯಕ್ಚುಲಿ ವೈ ಆಕ್ಸಿಸ್, 0 ಆರ್ಡರ್ ರಿಯಾಕ್ಷನ್ಸ್ ಕೆಳಗಡೆ, ದಿಸ್ ಈಸ್ ಆ್ಯಕ್ಚುಲಿ ಎಕ್ಸ್ ಆಕ್ಸಿಸ್. ಅದೇ ಥರ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ಗೂ ಬರ್ಕೋಬೇಡ ನಾವು, ದಿಸ್ ಈಸ್ ಆ್ಯಕ್ಚುಲಿ ವೈ ಆಕ್ಸಿಸ್ ಅಲ್ವಾ, and this one is actually x axis. ನೆಕ್ಸ್ಟು ವೈ ಆಕ್ಸಿಸು ಮತ್ತು ಎಕ್ಸ್ ಆಕ್ಸಿಸ್ ಏನಂತ ತೊಗೊತೀವಿ ಅಂತ ಬರ್ಕೋಣ. ಇಲ್ಲೇನು ತೊಗೊತೀವಿ ಅಂತಂದರೆ ನೋಡಿ, ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಟ್ ಎನಿ ಟೈಮ್ ಟಿ ವೈ ಆಕ್ಸಿಸಿಗೆ ತೊಗೊತಾ ಇದ್ದೀವಿ, ಟೈಮ್ ಟೀನ ಏನು ಮಾಡ್ತಾ ಇದ್ದೀವಿ ನಾವು ಎಕ್ಸ್ ಆಕ್ಸಿಸ್ ತೊಗೊತಾ ಇದ್ದೀವಿ. ಸೊ ಅದೇ ಥರ ಇಲ್ಲೂ ಸಹ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ತೊಗೊತಾ ಇರೋದು ಲಾಗ್ ಬೇಸ್ 10 ಮೋಲರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಟ್ ಎನಿ ಟೈಮ್ ಟಿ ತೊಗೊತಾ ಇದ್ದೀನಿ ವೈ ಆಕ್ಸಿಸ್ಗೆ. ಎಕ್ಸ್ ಆಕ್ಸಿಸ್ಗೆ ಸೇಮ್ ಟೈಮ್ನ ತೊಗೊತಾ ಇದ್ದೀನಿ, ಟೀನೇ ತೊಗೊತಾ ಇದ್ದೀನಿ ಇಲ್ಲಿ. ಓಕೆ ನೆಕ್ಸ್ಟ್ ಏನು ಅಂತಂದರೆ ಗ್ರಾಫ್ ಯಾವ ಥರ ಬರುತ್ತೆ ನೋಡಿ, ಇಲ್ಲಿ ಇಂಟರ್ಸೆಪ್ಟ್ ಪ್ರೆಸೆಂಟ್ ಇದೆ. ಸೊ ಇಂಟರ್ಸೆಪ್ಟ್ ಪ್ರೆಸೆಂಟ್ ಇದೆ ಅಂದ ತಕ್ಷಣ ಇಲ್ಲೊಂದು ಪಾಯಿಂಟ್ ತೊಗೊತೀವಿ ನಾವು. ಸೊ ನೆಕ್ಸ್ಟ್ ಏನು ಅಂತಂದರೆ ಸ್ಲೋಪ್ ಬಂದು ಇಲ್ಲಿ ನೆಗೆಟಿವ್ ಸ್ಲೋಪ್ ಇದೆ. ಸೊ ನೆಗೆಟಿವ್ ಸ್ಲೋಪ್ ಇರೋದ್ರಿಂದ ಇದೇನು ಇಂಡಿಕೇಟ್ ಮಾಡ್ತಾ ಇದೆ, ಇಂಟರ್ಸೆಪ್ಟ್ ಜೊತೆಗೆ ಇದು ಡೌನ್ ವರ್ಡ್ ಇದೆ ಅಂತ ಇಂಡಿಕೇಟ್ ಮಾಡ್ತಾ ಇದೆ. ಸೊ ನಾವು ಯಾವ ಥರ ಬರೀಬೇಕು, ಈ ಥರ ಬರೀಬೇಕು. ಸೊ ನೆಕ್ಸ್ಟ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ತೊಗೊಂಡ್ರು ಸಹ ಅಲ್ಲೂ ಸಹ ಇಂಟರ್ಸೆಪ್ಟ್ ಪ್ರೆಸೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಇಂಟರ್ಸೆಪ್ಟ್ ಪ್ರೆಸೆಂಟ್ ಇದೆ ಮತ್ತು ಸ್ಲೋಪು ನೆಗೆಟಿವ್ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ನೋಡಿ ಗ್ರಾಫ್ ಈ ಥರ ಬರುತ್ತೆ. ಸೊ ಸಡನ್ನಾಗಿ ಎರಡನ್ನೂ ನೋಡಿದಾಗ ನಮ್ಗೆ ಏನು ಅನಿಸ್ತಾ ಇದೆ ಅಂತಂದರೆ ಸೇಮ್ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ಏನು ಮಾಡಬೇಕು ಅಂತಂದರೆ ನೀವು
ಟರ್ಮ್ಸ್ ಅಂದರೆ ಆಕ್ಸಿಸಲ್ಲಿ ಯೂಸ್ ಮಾಡ್ತಾ ಇರೋಂಥ ಟರ್ಮ್ಸ್ ನೋಡಬೇಕಾಗತ್ತೆ. ಝೀರೋ ಆರ್ಡರ್ ರಿಯಾಕ್ಷನ್ಸಲ್ಲಿ ನೋಡಿ ಎಕ್ಸ್ ಆಕ್ಸಿಸ್ ಎರಡರಲ್ಲೂ ಸಹ ಸೇಮ್ ಇದೆ, ಟೀನೇ ಇದೆ. ಬಟ್ ವೈ ಆಕ್ಸಿಸ್ ಏನಾಗ್ತದೆ, ಝೀರೋ ಆರ್ಡರ್ ರಿಯಾಕ್ಷನ್ಸಲ್ಲಿ ಏನು ತೊಗೊತಾ ಇದ್ದೀವಿ ಅಂತಂದರೆ ನಾವು ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಟ್ ಎನಿ ಟೈಮ್ ಟಿ ಮಾತ್ರ ತೊಗೊತಾ ಇದ್ವಿ. ಬಟ್ ಇನ್ ದ ಕೇಸ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಸಲ್ಲಿ ಏನು ತೊಗೊತಾ ಇದ್ದೀವಿ ಅಂತಂದರೆ ಲಾಗ್ ಬೇಸ್ 10 ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಟ್ ಎನಿ ಟೈಮ್ ಟಿ ತೊಗೊತಾ ಇದ್ವಿ, ಅಂದರೆ ಲಾಗರಿಥಮ್ಸ್ ತೊಗೊತಾ ಇದ್ದೀವಿ ಇಲ್ಲಿ. ಸೊ ಇದು ಎರಡು ಡಿಫ್ರೆನ್ಸಿಂದನೇ ಗೊತ್ತಾಗಬೇಕು ಯಾವುದು ಝೀರೋ ಮತ್ತು ಯಾವುದು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ. ಇನ್ನು ನೆಕ್ಸ್ಟ್ ಟರ್ಮ್ಸ್ಗಳು ನೋಡೋದಾದರೆ ಇದೇನು ಇಂಡಿಕೇಟ್ ಮಾಡ್ತಾ ಇದೆ, ಈ ಪಾಯಿಂಟ್ ಏನು ಇಂಡಿಕೇಟ್ ಮಾಡ್ತಾ ಇದೆ, ಇಂಟರ್ಸೆಪ್ಟನ್ನು ಇಂಡಿಕೇಟ್ ಮಾಡ್ತಾ ಇದೆ. ಸೊ ಝೀರೋ ಆರ್ಡರ್ ರಿಯಾಕ್ಷನ್ಸಲ್ಲಿ ಇಂಟರ್ಸೆಪ್ಟ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್ಗೆ ಈಕ್ವಲ್ ಆಗಿರುತ್ತೆ. ಅದೇ ಥರ ಸ್ಲೋಪ್ ತೊಗೊಳ್ಳೋದಾದರೆ ಝೀರೋ ಆರ್ಡರ್ ರಿಯಾಕ್ಷನ್ಸಲ್ಲಿ ಸ್ಲೋಪ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ ಸ್ಲೋಪು ಸೊ ಮೈನಸ್ ಕೆಗೆ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ಅದೇ ಥರ ಈ ಪಾಯಿಂಟ್ ತೊಗೊಳ್ಳೋದಾದರೆ ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ ನೋಡಿ, ಸೊ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಬೈ ಕೆಗೆ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಅದೇ ನೀವು ಫಸ್ಟ್ ಆರ್ಡರ್ ರಿಯಾಕ್ಷನ್ಸಲ್ಲಿ ತೊಗೊಂಡ್ರೆ ಇಂಟರ್ಸೆಪ್ಟ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ ಲಾಗ್ ಬೇಸ್ 10 ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟು. ಅದೇ ಥರ ಸ್ಲೋಪ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ ಇಲ್ಲಿ ಸೊ ಮೈನಸ್ ಕೆ ಬೈ 2.303ಗೆ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಅದೇ ಥರ ನಾವು ನೆಕ್ಸ್ಟ್ ಈ ಪಾಯಿಂಟ್ ತೊಗೊಂಡ್ರೆ ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ ಲಾಗ್ ಬೇಸ್ 10 ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಬೈ ಕೆಗೆ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ದಿಸ್ ಆರ್ ದ ಡಿಫ್ರೆನ್ಸ್. ಇದೇ ಡಿಫ್ರೆನ್ಸ್ ಬಿಟ್ವೀನ್ ದ ಝೀರೋ ಆರ್ಡರು ಮತ್ತು ಫಸ್ಟ್ ಆರ್ಡರ್ಗಿರೋ ಅಂತ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ದು. ಸೊ ನೆಕ್ಸ್ಟ್ ಹೋಗೋಣ ಆಫ್ ಲೈಫ್. ಓಕೆ, ದ 6th ಒನ್ ಯಾವ್ದು ತೊಗೊಳ್ಳೋಣ ಇವಾಗ, ಆಫ್ ಲೈಫ್ ತೊಗೋಣ. ಆಫ್ ಲೈಫ್ ಈಕ್ವೇಷನ್ನು ಝೀರೋ ಆರ್ಡರ್ ರಿಯಾಕ್ಷನ್ಸ್ಗೆ ಯಾವ ಥರ ಬರಿತೀವಿ ಅಂತಂದರೆ ನೋಡಿ ಟಿ ಆಫ್ ಅಂತ ಬರಿತೀವಿ. ಸೊ ದಟ್ ಈಸ್ ಈಕ್ವಲ್ ಟು ಏನು ಬರಿತೀವಿ, ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಬೈ 2k ಅಂತ ಬರುತ್ತೆ ಅಲ್ವಾ. ಸೊ ಇಲ್ಲಿ ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತಂದರೆ ಆಫ್ ಲೈಫ್ ಆಫ್ ದ ರಿಯಾಕ್ಷನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಮೇಲೆ ಡಿಪೆಂಡ್ ಆಗಿದೆ. ದೇ ಆರ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇನ್ಕ್ರೀಸ್ ಮಾಡ್ತಾ ಇದ್ದಂಗೆ ಸೊ ಲೀನಿಯರ್ಲಿ ಏನಾಗುತ್ತೆ ಆಫ್ ಲೈಫು ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ಅದೇ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ತೊಗೊಂಡಾಗ ಫಸ್ಟ್ ಆರ್ಡರ್ ರಿಯಾಕ್ಷನ್ಸಲ್ಲಿ ಯಾವ ಥರ ಬರಿತೀವಿ ಅಂತಂದರೆ ನೋಡಿ ಟಿ ಆಫ್ ಇಟ್ ಈಸ್ ಈಕ್ವಲ್ ಟು 0.693/k ಅಂತ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ಅಲ್ಲಿ ಎಲ್ಲೂ ಇನಿಷಿಯಲ್ ಕಾನ್ಸಂಟ್ರೇಷನ್ ಟರ್ಮೇ ಬಂದಿಲ್ಲ ಅಂತಂದರೆ ಆಫ್ ಲೈಫ್ ಇಸ್ ಇಂಡಿಪೆಂಡೆಂಟ್ ಆನ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ನೀವು ಇನ್ಕ್ರೀಸ್ ಮಾಡಿದ್ರು ಅಥವಾ ಡಿಕ್ರೀಸ್ ಮಾಡಿದ್ರು ಸಹ ಆಫ್ ಲೈಫ್ ಏನಾಗಿರುತ್ತೆ ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಸೊ ಇದನ್ನು ನೆಕ್ಸ್ಟ್ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೋಡೋಣ, ಅವಾಗ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಝೀರೋ ಆನ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ದ ಆಫ್ ಲೈಫ್ ತೊಗೊಂಡಾಗ ಯಾವ ಥರ ಬರುತ್ತೆ ಅಂತ. ಸೇಮ್ ಇಲ್ಲೂ ಸಹ ಏನು ಮಾಡ್ತೀವಿ ಅಂತಂದರೆ ಇವಾಗ ವೈ ಆಕ್ಸಿಸು ಮತ್ತು ಎಕ್ಸ್ ಆಕ್ಸಿಸ್ ಹಾಕೊತೀವಿ. ದಿಸ್ ಈಸ್ ಆ್ಯಕ್ಚುಲಿ y axis. ಓಕೆ, ಸೊ ನೆಕ್ಸ್ಟು ದಿಸ್ ಈಸ್ ಆ್ಯಕ್ಚುಲಿ ಎಕ್ಸ್ ಆಕ್ಸಿಸ್. ಸೊ ಅದೇ ಥರ ಇಲ್ಲೂ ಸಹ ಏನು ಮಾಡೋಣ, ದಿಸ್ ಈಸ್ ವೈ ಆಕ್ಸಿಸ್ ಅಲ್ವಾ, ಆ್ಯಂಡ್ ದಿಸ್ ಒನ್ ಈಸ್ ಆ್ಯಕ್ಚುಲಿ ಎಕ್ಸ್ ಆಕ್ಸಿಸ್. ಇದು ಎಕ್ಸ್ ಆಕ್ಸಿಸ್ ಬರುತ್ತೆ. ವೈ ಆಕ್ಸಿಸಲ್ಲಿ ಏನು ತೊಗೊತೀವಿ ಅಂತಂದರೆ ಟಿ 1/2 ತೊಗೊತೀನಿ ನಾನು, ಅಂದರೆ ಆಫ್ ಲೈಫ್ ತೊಗೊತಾ ಇದ್ದೀವಿ. ಹಾಗೆಯೇ ಎಕ್ಸ್ ಆಕ್ಸಿಸಲ್ಲಿ ಏನು ತೊಗೊತಾ ಇದ್ದೀವಿ, ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ತೊಗೊತಾ ಇದ್ದೀವಿ. ಫಸ್ಟ್ ಆರ್ಡರ್ ರಿಯಾಕ್ಷನ್ಸಲ್ಲೂ ಸಹ ಏನು ತೊಗೋಬೇಕು, ಸೇಮ್ ವೈ ಆಕ್ಸಿಸ್ಗೆ ಆಫ್ ಲೈಫ್ ತೊಗೋಬೇಕು, ಎಕ್ಸ್ ಆಕ್ಸಿಸ್ಗೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ತೊಗೋಬೇಕು. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು ಏನಂತ ಹೇಳಿದ್ದೆ, ಸೊ ದ ಆಫ್ ಲೈಫ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್ಸಲ್ಲಿ ಏನಾಗಿರುತ್ತೆ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಂತಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಆಫ್ ಲೈಫು ಸಹ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಯಾವ ಥರ, ಲೀನಿಯರ್ಲಿ. ಸೊ ನೋಡಿ ಇದಕ್ಕೆ ಈ ಥರ ಬರುತ್ತೆ, ಇದು ಇನ್ಕ್ರೀಸ್ ಆಗ್ತಾ ಇದ್ದಂಗೆ ನೋಡಿ ಆಫ್ ಲೈಫು ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಇನ್ ದ ಕೇಸ್ ಆಫ್ ಅದೇ ನೀವು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ತೊಗೊಂಡ್ರೆ ಏನಾಗುತ್ತೆ ಅಂತ ಇಂಡಿಪೆಂಡೆಂಟ್ ಅಂತಂದರೆ ನೋಡಿ, ಸೊ ಇಲ್ಲಿ ಏನಾಗ್ತದೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಇದ್ರೂ ಸಹ ಆಫ್ ಲೈಫ್ ಏನಾಗ್ತಾ ಇದೆ ನೋಡಿ ಕಾನ್ಸ್ಟೆಂಟಾಗಿ ಸೇಮ್ ವ್ಯಾಲ್ಯೂ ಬಂದಿದೆ. ಓಕೆ, ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಇದು ಡಿಫ್ರೆನ್ಸ್. ಸೊ ನೆಕ್ಸ್ಟ್ ಹೋಗೋಣ 8th ಒನ್. ಫೈನಲ್ 8th ಒನ್ನಲ್ಲಿ ಏನು ತೊಗೋಣ ಅಂತಂದರೆ ನಾವು ಇಲ್ಲಿ ಎಕ್ಸಾಂಪಲ್ಸ್ ತೊಗೊತಾ ಹೋಗೋಣ. ಸೊ 8th ಒನ್ ಎಕ್ಸಾಂಪಲ್ ಝೀರೋ ಆರ್ಡರ್ ರಿಯಾಕ್ಷನ್ಸ್ಗೆ ಯಾವ ಎಕ್ಸಾಂಪಲ್ ತೊಗೊತೀವಿ, ಫಸ್ಟು ನಾವು ಡಿಕಂಪೋಸಿಷನ್ ಆಫ್ ಅಮೋನಿಯಾ ತೊಗೊಳ್ಳೋಣ. ಸೊ ಅಮೋನಿಯಾ ಡಿಕಂಪೋಸ್ ಆಗ್ತಾ ಇದ್ದಂಗೆ ಏನು ಬರುತ್ತೆ, ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಏನೇನು ಬರುತ್ತೆ, ಇಲ್ಲಿ ನೈಟ್ರೋಜನ್ ಬರುತ್ತೆ ಅಲ್ವಾ, ಪ್ರಾಡಕ್ಟಾಗಿ ಏನು ಬರುತ್ತೆ ನಮಗೆ ಇಲ್ಲಿ ನೈಟ್ರೋಜನ್ನು ಪ್ಲಸ್ ಹೈಡ್ರೋಜನ್ ಬರುತ್ತೆ. ಸೊ ಬ್ಯಾಲೆನ್ಸ್ ಮಾಡೋಕ್ಕೆ ಏನು ಮಾಡ್ತೀವಿ, ಇಲ್ಲಿ 3 ಯೂಸ್ ಮಾಡೋಣ, ಇಲ್ಲಿ ಏನು ಮಾಡೋಣ 2 ಬರೆಯೋಣ. ಓಕೆ, ಸೊ ಡಿಕಂಪೋಸಿಷನ್ ಆಫ್ ಅಮೋನಿಯಾ ಬರುತ್ತೆ ಎಕ್ಸಾಂಪಲ್ಗೆ. ನೆಕ್ಸ್ಟ್ ಏನು ಬರುತ್ತೆ, ಇನ್ನೊಂದು ಎಕ್ಸಾಂಪಲ್ ಏನು ತೊಗೋಬೋದು ಅಂತ ಹೈಡ್ರೋಜನ್ ಅಯೋಡೈಡ್ ತೊಗೋಣ. ಸೊ ಹೈಡ್ರೋಜನ್ ಅಯೋಡೈಡು ಡಿಕಂಪೋಸ್ ಆಗಿ ಏನು ಬರುತ್ತೆ ನನಗೆ ಹೈಡ್ರೋಜನ್ ಬರುತ್ತೆ ಅಲ್ವಾ. ಸೊ ಪ್ಲಸ್ ಏನು ಬರುತ್ತೆ ಅಂತಂದರೆ ಅಯೋಡಿನ್ ಬರುತ್ತೆ. ಬ್ಯಾಲೆನ್ಸ್ ಮಾಡೋಕ್ಕೆ ಇಲ್ಲಿ ಏನು ಮಾಡೋಣ 2 ಹಾಕೋಣ. ಓಕೆ, ಸೊ ಇನ್ನು ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ, ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಮಾತ್ರ ತೊಗೊತಾ ಇದ್ದೀನಿ ಇಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ತೊಗೊಳ್ಳೋದಾದರೆ ನಾನು ಓಕೆ ಇಲ್ಲಿ 8th ಒನ್ನು. ಸೊ ಇಲ್ಲಿ ಎಕ್ಸಾಂಪಲ್ಸ್ ಯಾವ ತೊಗೋಣ ಅಂತಂದರೆ ಫಸ್ಟು ರೇಡಿಯೋ ಆ್ಯಕ್ಟಿವ್ ಡಿ ಕೆ ತೊಗೋಣ. ಓಕೆ, ಸೊ ರೇಡಿಯೋ ಆ್ಯಕ್ಟಿವ್ ಡಿ ಕೆ
ರೇಡಿಯೋ ಆ್ಯಕ್ಟಿವ್ ಡಿಕೆ ಫಸ್ಟ್ ಆರ್ಡರ್ ರಿಯಾಕ್ಷನ್ಸಲ್ಲಿ ಬರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ಆಗಾಗ ಕೇಳ್ತಾ ಇರ್ತಾರೆ ಕ್ವಶನ್ಸಲ್ಲಿ. ಸೊ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ಯಾವುದಾದ್ರೂ ತೊಗೋಬೋದು. ಅಮೋನಿಯಂ ನೈಟ್ರೇಟ್ ತೊಗೊಂಡ, ಡಿಕಂಪೋಸಿಷನ್ ಆಫ್ ಅಮೋನಿಯಂ ನೈಟ್ರೇಟ್ ತೊಗೊತೀನಿ ನಾನು. ಸೊ ಅಮೋನಿಯಂ ನೈಟ್ರೇಟು ಡಿಕಂಪೋಸ್ ಆಗಿ ನನಗೆ ಏನು ಬರುತ್ತೆ, ಇಲ್ಲಿ ನೈಟ್ರೋಜನ್ ಬರುತ್ತೆ, ಪ್ಲಸ್ ಏನು ಬರುತ್ತೆ, ಇಲ್ಲಿ ವಾಟರ್ ಬರುತ್ತೆ ಅಲ್ವಾ. ಸೊ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ವಾಟ್ರಲ್ಲಿ ಏನು ಮಾಡ್ತೀವಿ ನಾವು 2 ಅಂತ ಹಾಕಬೇಕು. ಸೊ ದಿಸ್ ಈಸ್ ಇನ್ನೂ ಕೆಲವು ಎಕ್ಸಾಂಪಲ್ಸ್ ಇದೆ. ಯಾವುದೋ ನೈಟ್ರೋಜನ್ ಪೆಂಟಾಕ್ಸೈಡ್ ತೊಗೋಬೋದು, ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡು, ಇದೆಲ್ಲ ಯಾವುದ್ರ ಕೆಳಗಡೆ ಬರುತ್ತೆ ಅಂತಂದರೆ ನಮಗೆ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಕೆಳಗಡೆ ಬರುತ್ತೆ. ಸೊ ಈ ಥರ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋ ಅಂಥ ಟಾಪಿಕ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.